ಹೇಳ ನಮ್ಮ ಅಮ್ಮನಿ ಜರಿಕೆಂಡು ಹಂಗೆ ಕುಕ್ಕಣೈತೆ ದೇ ಕಟ್ತೀನಮ್ಮ ಇವಾಗ ಹಾಂ ಅಲ್ಲಿ ನಮ್ಮ ಅಮ್ಮನಿ ನೋಡ್ರು ಅಯ್ಯೋ 35 ವರ್ಷದಿಂದ ನೋಡಿದ್ಕೋ ಈಗ ನೋಡೋದ್ಕೋ ನಮ್ಮ ಅಮ್ಮನಿನ ಅಯ್ಯೋ ಇವಾಗ ಒಂಥರ ಸಂತೋಷ ಆಗ್ತೈತೆ ಕಣ್ ಮಲಮ್ಮ ಅಮ್ಮಯ್ಯ ಅಮ್ಮಯ್ಯ ಅಂತೆ ಮಾತಾಡಕ್ಕೆ ಬರ್ತೈತೆ ಅಲ್ಲೇ ನೋಡು ಒಂದಿಟ್ಟು ಜಡಿಕೆಂಡು ದೇಹ ಕಾಡ್ತೀಯ ಮಾತು ಬರ್ತೈತೆ ಅಪ್ಪ ಚೋಚೋಪ ಬರ್ತೈತೆ ಮಾತು ಬರ್ತೈತೆ. ಅಮ್ಮ ಎಂತ ಚೆನ್ನಾಗಿ ಮಾತಾಡುತ್ತೋ ನಮ್ಮ ಅಮ್ಮಣ್ಣ ಹಂಗೇನೆ ನೋಡಿದ್ರೆ ಸಂತೋಷ ಆಗುತ್ತೆ ಕಣಪ್ಪೋ ಸಂತೋಷ ಆಗುತ್ತೆ ಎಂತ ಚೆನ್ನಾಗಿ ಮಾತಾಡುತ್ತಪ್ಪ ನಮ್ಮ ಅಮ್ಮಣಿ ಮಲಕ ಮಲಕ ಒಬ್ಳೆ ಕುತ್ಕೊಂಡಿದ್ಯಾ ಇದೇನಪ್ಪ ಇದು ನಮ್ಮ ಅಕ್ಕ ನೋಡ್ತಿದ್ರೆ ಆಶ್ಚರ್ಯ ಆಗ್ತೈತೆ. ಹ್ಞೂ ನಾನು ನೋಡಲ್ಲ ನೋಡು ಎದ್ದಾಗ ಅವಳೇನೆ ಕುಕ್ಕಂಡಿದ್ಲು ವರಿಕೊಂಡು ಇವಾಗ ದೇ ಕಾಡ್ಕೊಂಡು ಓ ಹಿಂಗೆ ಒಂದಿಟ್ಟು ದೇಕ್ತಾಳೆ ನೋಡು ಇವಾಗ ಸೊಂಟನೂ ಬಂತು ಒಂದೊಂದು ಮಾತೂ ಆಡ್ತಾ ಇದ್ದಾಳೆ ಮಾತೂ ಬರ್ತಾ ಇದ್ದಾವೆ ಹಂಗೆ ತತ್ತದ್ಲು ಮಾತಾಡುತ್ತಿ ಸೆನಕ್ಕಾಗ್ತಾಳೆ ನಮ್ಮ ಅಮ್ಮಣ್ಣಿ ಇನ್ನು ನನಗೇನೋ ಸೆನಕ್ಕಾಗ್ತಾಳೆ ಬಿಡಪ್ಪ ನಿಮ್ಮ ಅಮ್ಮ ಇರತ್ತೆ ಅತ್ತ ಹೋದಾರು ಇನ್ನು ಅವಳು ಯಾರು ಊರ್ಗೆ ಹೋಗಿ ದುಡ್ಡು ಇಸ್ಕೊಂಬೋತೀವಿ ದುಡ್ಡು ಓದ್ಕೊಂಡು ಹೇಳಿ ಅಂತ ಹೋದಾರು ಇನ್ನೂ ಬರಲಿಲ್ಲಪ್ಪ. ಸುಮ್ಮನಿದ್ರು ಇರ್ಬೋದಾಗಿತ್ತು ಇವಾಗತ್ತಾಗ ಇವ್ರು ಯಾಕೆ ಹೋದ್ರತ್ತು ಅಲ್ಲಿ ಒಟ್ಟು ಗಲಾಟೆ ಗದ್ದಲ ಮಾಡ್ಕೊಂಡತ್ತ ಅಕ್ಕಯಿಂದ ದುಡ್ಡು ಓದ್ಕೊಂಡು ಹೇಳಿ ಅಂತ ಕೆಲ್ಸಕ್ಕೆ ಹೋಗಿರೋದು 50,000 ದುಡ್ಡ ಓದ್ಕೊಂಡು ಅದೇ ಹೋಗಿ ಹೇಳಂತೆ ಅದಕ್ಕೆ ಅವ್ರು ಇಸ್ಕೊಂಬೋಯ್ತೀವಿ ಅಂತ ಹೇಳಿ ಹೋಗ್ಯಾರಪ್ಪ ದುಡ್ಡು ಇಸ್ಕೊಂಬೋಯ್ತೀವಿ ಅಂತ ಹೇಳಿ ವೆಜಿ 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 ಅಯ್ಯಾಯ್ತು. ಅಕ್ಕ ಅಕ್ಕ ನೀನು ನೋಡ್ತಾ ಇದ್ರೆ ನನಗಂತೂ ಭಾಳ ಆಶ್ಚರ್ಯ ಆಗ್ತೈತೆ ನಮ್ಮ ಮಾಲಕ್ಕನ ಹಿಂಗೆ ಎತ್ತು ಕುಕ್ಕಂಡಿತ್ತಿರೋದು ದೇಕಾಡ್ತಾ ಇರೋದು ಹಿಂಗೆ ಮಾತಾಡ್ತಾ ಇರೋದು ಅನ್ನಿಸ್ತೈತೆ. ಅಮ್ಮಯ್ಯ ಅಲ್ಲಿ ಅವರು ಇವ್ರ ಮನೆಗೆ ಹೋಗೈತೆ ಜೀವಿತರ ಮನೆಗೆ ಅವಳು ದುಡ್ಡು ಹೊತ್ಕೊಂಡು ಇಲ್ಲಂತೆ ಅದಕ್ಕೆ ಹೋಗೈತೆ. ಅಜ್ಜಿ ಒಳ್ಳೆಯಲ್ಲ ಅವಳು ಒಳ್ಳೆಯಲ್ಲ ಅವಳು ಒಳ್ಳೆಯಲ್ಲ ಅಮ್ಮಯ್ಯ ಬಳ್ಳಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ತಾಯಿ ಬಳ್ಳಿ ಅಮ್ಮಯ್ಯ ಬಳ್ಳಿ. ನೀನು ಸಂತೋಷವಾಗಿದ್ದು ಯಾವುದು ಟೆನ್ಷನ್ ತಗಬೇಡ ದೇವ್ರಂಬ ಇವಾಗ ನಿನ್ನ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಯಪ್ಪ ಎಂತೆಂಥವ್ರು ಹೆಂಗೆ ಹೇಳಿದ್ರಪ್ಪ ಏನೇನು ಚೆನ್ನಾಗಲ್ಲಂತ ಎಂತೆಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ನೋಡು ನಾವು ತಾಯಿ ನಮ್ಮಮ್ಮನ ದೇವಿ ದರ್ಶನ ಮಾಡಿದ್ಕೆ ಇವತ್ತು ನನ್ನ ಮಗಳು ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾಳೆ ಅಂತ ಚೆನ್ನಾಗಾಗ್ತಾಳೆ ಇದು ಈ ಸತಿ ಹೋಗೋಡತ್ತಿಗೆ ಚೆನ್ನಾಗಾಗ್ತಾಳೆ ಇನ್ನೊಂದು ತಡಿ ಓಡತ್ತಿಗೆ ಸರಾಗವಾಗಿ ನಡ್ಕೊಂಡು ಮಾಮೂಲಿ ನಮ್ಮಂತೆ ಮನಸ್ತಿ ಆಗ್ತೀಯ ಕಣಮ್ಮ ನೀನು ಮಾಮೂಲಿ ನಮ್ಮಂತೆ ಮನಸ್ತಿ ಆಗ್ತೀಯ. ಅಪ್ಪ ಓಲಾತೀನಿ ನಾನು ಕಾಲು ಬೆತ್ತವೆ ಓಲಾತೀನಿ ನೆದತೀನಿ ಮಾತಾಡ್ತೀನಿ ಬತ್ತತೆ ಮತ್ತವು ಬತ್ತತೆ ಅಮ್ಮಯ್ಯ ಬಂದಾಗ ನಾನು ಮಾತಾಡ್ತೀನಿ ಅಪ್ಪ ಮಾತು ಬತ್ತೈತೆ. ಮಾತಾಡ್ತೀಯ ಬಿಡಮ್ ಚೆನ್ನಾಗಾಗ್ತೀಯ ಬಿಡು ಮಾತಾಡ್ತೀಯ ಚೆನ್ನಾಗಾಗ್ತೀಯ ನೀನು ನೋಡಿದ್ರೆ ನನಗೇನೋ 100ಕ್ಕೆ 100 ನಂಬಿಕೆ ಐತಿ ಚೆನ್ನಾಗಾಗ್ತೀಯ ಮೊದ್ಲಿನ್ಕು ಈಗಿನ್ಕು ಬೀಳುತ್ತೆ ಹೆಂಗೆ ಇವಾಗ ನೋಡು ಒಬ್ಳೆ ಕೈ ಎಲ್ಲ ಬಿಟ್ಟು ಇವಾಗ ಕಡ್ಕೊಂಡು ಎಂತ ಚೆನ್ನಾಗಿ ಇವಾಗ ಮಾತೂ ಗೊತ್ತೈತೆ ನೆನ್ನೆಯಿಂದನ ಒಂದು ಇಟ್ಟಿಟ್ಟು ಹಿಂಗೆ ಮಾತಾಡ್ತಿತ್ತು ಅಪ್ಪ ಅಮ್ಮ ಎಂಬ್ತಿತ್ತು ಇವಾಗ ನನ್ನ ಮಾತೂ ಗೊತ್ತಾಯ್ತವೆ ಇನ್ನೊಂದು ವಾರ 2 ವಾರ ಹೋಗತ್ತಿಗೆ ತಾಯಿ ನಮ್ಮಮ್ಮನ ದರ್ಶನ ಮಾಡೋತ್ತಿಗೆ ಚೆನ್ನಾಗಾಗ್ತೀಯ ನೋಡಲ್ಲ ಮದು ಅಲ್ಲೇ ಎಂತ ಚೆನ್ನಾಗಿ ಆಗ್ಬಿಟ್ಲು ನಮ್ಮ ಅಮ್ಮಣ್ಣಿ ಅದಕ್ಕೆ ಮತ್ತೆ ಹಿರಿಯಗಳಿಗೆ ಬಂದರೆ ಒಂದು ಉಳ್ಕಟ್ಟೆಗಾದ್ರೂ ಹೊರದೋಗುತ್ತೆ ಎಂಬುದು ನಮಗೆ ಅದು ಬಗೆಹರಿಯಲ್ಲ ಮಂಗಿದ್ರೆ ಏನಂದ್ರು ಈಗ ಗ್ರಾಚಾರ ಚೆನ್ನಾಗಿಲ್ದಾಗ ಬದನೆಕಾಯಿನೂ ದೆವ್ವ ಆಗ್ತವೆ ಗ್ರಾಚಾರ ಚೆನ್ನಾಗಿದ್ದಾಗ ಮುಟ್ಟಿದ್ದೆಲ್ಲ ಬಂಗಾರ ಹಂಗೆ ಬಾಬಾ ಮಾಲಮ್ಮ ನೋಡ್ರಿ ಹೆಂಗಾಗ್ಬಿಟ್ಟವಳೆ. ಬೋಡ್ಜಯ್ಯಕ್ಕ ಅಲ್ಲೋಡಲ್ಲಿ ನನ್ನ ಮಗಳು ನೋಡು ಎಷ್ಟು ಚೆನ್ನಾಗಾಯ ಇವಾಗ ಒಂದಿಷ್ಟು ಜೇ ಕಾಡೋದು ನಡೆದಾಡೋದು ಓಡಾಡೋದು ಇವಾಗೆಲ್ಲ ಮಾಡ್ತಾಳೆ ಇನ್ನು ಓಡಾಡ್ಕೊಂಡು ಚೆನ್ನಾಗಾಗ್ತಾಳೆ ನೋಡು ದಿನಕ್ಕೂ ಇವಾಗ ಒಂದೊಂದು ಮಾತನ್ನು ಆಡ್ತಾಳೆ ನೋಡು ಹೆಂಗೋ ಚೆನ್ನಾಗಾದ್ಲತ್ಲಾಗೆ ಮಾಲು ಹೆಂಗಿದ್ಲು ನೀವು ನೋಡಿ ಕುಕ್ಕಣ್ಣ ಹೆಂಗ ದೇಕಾಡ್ತಾಳೆ. ನಾನು ನಿನ್ನೆಸ್ ನೋಡಿದೆ ಕುಕ್ಕ ಮಾಡು ಒಬ್ಳೇನೆ ಕೈ ಎತ್ತಾಳು ಕಾಲು ಎತ್ತಾಳು ಮಾತಾಡಾಳು ಹೆಂಗೋ ಚೆನ್ನಾಗಿ ಆಗ್ತಾ ಇದ್ದಾಳೆ. ಬಿಡಪ್ಪ ಅತ್ಲಾಗೆ ಹೆಂಗೋ ಇವಳೇನೋ ಚೆನ್ನಾಗಿ ಆಗ್ತಾ ಇದ್ದಾಳೆ ಪಾಪ ಇವನ್ ಜೀವನನೇ ಆಳು. ನಾನೇನು ತಲೆ ಕೆಡ್ಸಮ್ಮಕ್ಕ ಹೋಲ್ಕಣಕ್ಕ ಎಲ್ರಾಗ ಒಂದಾಗ್ಲೇಳು ನಾವೇನವೆಲ್ಲ ತಲೆಗೆ ನಮ್ಮ ಅಕ್ಕ ಇವಾಗ ಚೆನ್ನಾಗಾದ್ಲಲ್ಲ ನಮ್ಗೆ ಅದೇ ಸಂತೋಷ ಅದಕ್ಕಿಂತ ಖುಷಿ ನಮಗಿನ್ನೇನು ಬೇರೆ ಯಾವುದೂ ಇಲ್ಲ ನಮಗೆ ಬೇರೆ ತಲೆಯಾಗಿ ಯಾವುದು ಬರೋದು ಇಲ್ಲ ನಮ್ಮ ಅಕ್ಕ ಚೆನ್ನಾಗಾದ್ಲಲ್ಲ ಅಷ್ಟೇ ಸಾಕು. ಎಷ್ಟು ಚೆನ್ನಾಗಿ ನಿಜ ಇವಾಗ ಎಲ್ಲರೂ ನೋಡಿದ್ರೆ ಆಶ್ಚರ್ಯ ಪಡ್ತಾರೆ ಊರಾಗೆಲ್ಲ ಹಂಗೆ ಮಾತಾಡ್ತಾರೆ ಊರಾಗೆಲ್ಲ ಇವಳದೇ ಸುದ್ದಿ ಯಾವುದೋ ದೇವ್ರಿಗೆ ಹೋಗಿದ್ರಂತೆ ಚೆನ್ನಾಗಾದ್ಲಂತೆ ಯಾವುದೋ ದೇವ್ರಿಗೆ ಹೋಗಿದ್ರಂತೆ ಚೆನ್ನಾಗಾದ್ರಂತೆ ಅಂತೇಳಿ ಎಲ್ಲರೂ ಹಿಂಗೆ ಚಂತಣಯ್ಯ ನಿನ್ನ ಮಗಳು ವಿಚಾರನೇ ಮಾತಾಡೋದು ಶಾಂತಪ್ಪನ ಮಗಳು ಮಾಲಮ್ಮ ಸೆನಕಾತಂತೆ ಅಂತ ಮಾತಾಡ್ತಾರೆ. ಜಯಕ್ಕ ನಾವು ಎಲ್ಲೆಲ್ಗ ಹೋಗಿ ತೋರಿಸ್ಕೊಂಬಂದ್ವಿ ನಮ್ಮ ಅಮ್ಮನಿಗೆ ಯಾವ್ಯಾವ ಆಸ್ಪತ್ರೆಗೆ ಸುತ್ತಾಡಿವಿ ಎಲ್ಲೆಲ್ಗ ಹೋದ್ವಿ ನೋಡೋರಿಗೆ ಹರಿಯಗಳಿಗೆ ಬಂದರೆ ಒಂದು ಹುಲ್ಕಡ್ಡೆಗಾದ್ರೂ ಹೊರದೋಗುತ್ತೆ ಅಂತಾರಲ್ಲ ಹಂಗೆ ಅದು ಹರಿಯಗಳಿಗೆ ಬರಬೇಕು ಹರಿಯಗಳಿಗೆ ಬಂದರೆ ತಾನಾಗಿ ತಾನೆಲ್ಲ ಸರಿ ಹೋಗುತ್ತೆ ಹರಿಯಗಳಿಗೆ ಬಂದಿಲ್ಲ ಅಂದರೆ ಅದು ನೀನು ಎಲ್ಗಾನ ಹೋಗಿ ನೀನೇನೋ
ಏನಾನ ಮಾಡು ಅದು ಅರಿಯಲ್ಲ. ಅರಿಯಾಗಳಿಗೆ ಬರಬೇಕು ನಮ್ಮ ಪಾಪ ಕರ್ಮ ನಮ್ಮ ಮಾಡಿರೋವೆಲ್ಲ ನಾವೆಲ್ಲ ಅರಿಯಾಗಳಿಗೆ ಬಂದ್ರೇನೆ. ಬೋಜಕ ಬಾ ಕಕ್ಕ ಬಾ ಕಕ್ಕ ಮಹತ್ವನು ಹೆಂಗ್ ತತ್ತರ್ಲಿ ಶೇಣ್ ಮಾತಾಡುತ್ತೆ ನೋಡ್ ನಾನು ಬೋಡ್ಜಯ್ಯಕ್ಕ ಮತ್ತೆ ಎಂತ ಸೆನಕ್ ಮಾತಾಡುತ್ತ ಎಣ ಸೆಂತಣಯ್ಯ ಏನ್ ಬಿಡು ಹೆಂಗ ಚೆನ್ನಾಗಾವತ್ತು ಓಡಾಡ್ತಾಳೆ ಬಿಡು. ಸಾಕು ಇಷ್ಟ್ರ ಮಟ್ಟಿಗೆ ಬೇಕಾಡ್ಕೊಂಡು ಈಗಳಮ್ಮ ದೇ ಕಟ್ಕೊಂಡು ಎದ್ದಾಗಿಂದನೂ ಹೊರ್ಗಡಿಗೂ ಒಂದಕ್ಕೂ ಒಂದೇ ಹೋಗೈತಿ. ಹೊರಕ್ಕೆ ದೇ ಕಟ್ಕೊಂಡು ಒಂದೇ ಹೋಗೈತಿ. ಹೌದೇನು ಬಿಡತ್ಲಾಗೆ ಪಾಪ ನಮ್ಮ ಅಮ್ಮಗಂತೂ ಅದನ್ನು ದಿನ ಕ್ಲೀನ್ ಮಾಡಿ ಮಾಡಿ ಸಾಕಾಗಿತ್ತು. ನಮ್ಮ ಅಮ್ಮ ಏನಂದರೆ ಬೇಜಾರ ಮಾಡ್ಕೊಂತಿರ್ಲಿಲ್ಲ ಬೋಳ್ಜಯಕ್ಕೆ ಅವ್ರೆ. ಆದ್ರೂ ಏನೋ ಒಂಥರ ಹೆಂಗೆ ಅವ್ರದ್ದೇನಿದೆ ವೇಸ್ಟ್ ಅವರೆಲ್ಲ ಹೊರಗೆ ಹೋಗಿ ಮಾಡ್ಕೊಬಿಟ್ರೆ ಯಾವುದು ಇನ್ನೊಬ್ರಿಗೆ ತೊಂದರೆ ಇರಲ್ವಲ್ಲ, ಇನ್ನೊಬ್ರಿಗೆ ತೊಂದರೆ ಆಗೋದಿಲ್ವಲ್ಲ. ಅಲ್ಲ ನಮ್ಮ ಅಪ್ಪ ನಮ್ಮಮ್ಮ ಇರೋವರೆಗೂ ನೋಡ್ತಾರೆ. ಈಗ ಇಂಥವಳು ನನ್ನ ಹೆಂಡತಿ ಅಂತವಳು ಬಂದರೆ ನೋಡಲ್ಲ ಅಂಥವ್ರೆಲ್ಲನ. ಅದಕ್ಕಾಗಿಯ ನಾನು ಓದ್ತೀನಿ ಬಚ್ಚಲಿಗೆ ಓದ್ತೀನಿ ದೇಕಂಡಾಗ್ಲಿ ಬಸ್ಲಕ್ ಹೋಗ್ಬೇಕು. ದೇಕಂಡ್ ಹೋಗ್ತಾಳೆ ಬಿಡು ಈ ಪಟೇನ್ ಸಾಕು ಇಷ್ಟ್ರ ಮಟ್ಟಿಗೆ ಹಿಂಗೆ ಇದ್ಬಿಟ್ರೆ ದೇಕಡಂಗೆ ಇದ್ಬಿಟ್ರೆ ದೇಕಡಕ್ಕೆ ಬಂದ್ಬಿಟ್ರೆ ದೇಕಂಡಾಗ್ಲಿ ಹೋಗ್ತಾರೆ. ದೇಕಂಡ್ ಹೋಗಿ ಒಂದ ಮಾಡೋದು ಎಲ್ಲ ಮಾಡ್ತಾರೆ ಬಿಡು. ಹೊರ್ಗಡೆಗೆ ಹೋಗೋದು ಒಂದ ಮಾಡೋದು ಎಲ್ಲನ ದೇಕಂಡಾಗ್ಲಿ ಹೋಗ್ತಾರೆ. ಮನುಷ್ಯನಿಗೆ ಅದೊಂದು ಹೊರಕ್ಕೆ ಹೋಗ್ಬೇಕು. ಹಿಂಗೆ ದೇಕಡಂಗಿದ್ರೆ ಸಾಕು, ದೇಕಡ್ಕೊಂಡಾದ್ರೂ ಹೋಗ್ತಾರೆ. ಮನೆ ಕಂಡಿರೋ ಮಗ್ಳಾಗ ಮನೆ ಕಂಡ್ರೇನೆ ಕಷ್ಟ ಪಾಪ, ಅದು ಯಾರಿಗೆ ಆಗಲಿ ಆಗಲ್ಲ. ದೇಕಡಂಗಿದ್ರೆ ಬೇಕಾದ್ರೆ ಹೋಗ್ಬೋದು ಕಣಮ್ಮ ಎದ್ದಾಗ ಅದೇ ಹೋಗಿತ್ತು. ಬಸ್ಲಕ್ಕ ಅದೇ ಹೋಗಿ ಎಲ್ಲ ನೀರು ಹಾಕಿ ಗುಂತು ಕೈ ಕಾಲು ಎಲ್ಲ ಬರ್ತವೆ ಇವಾಗ. ಎದ್ದು ಓಡಾಡೋಕ್ಕಾಗಲ್ಲ ಇನ್ನನ, ಎದ್ದು ಓಡಾಡಲ್ಲ. ಅದೇ ನಿಂಗೆ ಹೆಂಗೆ ಯಾತನ ಹಿಡ್ಕೊಂಡು ಓಡಾಡು ಅನ್ಬೇಕು ಅಷ್ಟೇ ಇಪ್ಪಟ್ಟು ಓಡಾಡುತ್ತೆ. ಯಾತನ ಹಿಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಾಗಮ್ಮ ಅಂತ ಹೇಳ್ಬೇಕು. ಇನ್ನೇನು ಮಾಡೋದು. ಹೆಂಗೆ ಇಟ್ರ ಮುಟ್ಟಿಗೆ ಆಗೈತಲ್ಲ ಅದಕ್ಕೆ ಸಂತೋಷ ಪಡ್ಬೇಕು ಕಣಮ್ಮ. ಯೋಟ್ ಮಾಡಬಾರ್ದೆಲ್ಲ ಮಾಡೀವಿ, ಯೋಟ್ ದಾಟ್ ತಗ್ಸಿವಿ, ದೇವ್ರಿಗೆ ಹೋದ್ವಿ, ಅವು ಎಂತೆಂಥವೋ ಔಸ್ತಾ ರಾಮ 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 ಎಂತೆಂಥ ಎಣ್ಣೆ ಎಲ್ಲೆಲ್ಗೋ ಆಯುರ್ವೇದಿಕ್ ಕೊಡ್ಸೀವಿ. ಈ ಆತ್ಯತ ಮಾಡಿವಮ್ಮ ಇಂಥದ್ದು ಅಂತ ನಮ್ಗಿದಾಗಲಿಲ್ಲ. ಈಗ ನೀನು ಹೇಳಿದ್ದು ಮಾಡೋದೆ, ನಾನು ಹೇಳಿದ್ದು ಮಾಡೋದು ಎಲ್ಲ ಮಾಡಿಬಿಟ್ರಸಿದ್ವಿ. ಚೆನ್ನಾಗಿಲ್ದಾಗ ಹಂಗೆ ಶಾಂತಣಯ್ಯ ನಾನು ಹೇಳಿದ್ದು ಹಂಗೆ ಮಾಡಿದ್ರೆ ಚೆನ್ನಾಗಾಗ್ಬೋದಲ್ಲೇ, ಹಿಂಗೆ ಮಾಡಿದ್ರೆ ಚೆನ್ನಾಗಾಗ್ಬೋದಲ್ಲೇ ಹಂಗಂತೆ ಅನಿಸುತ್ತೆ. ಯಾರಿಗಾಗಲಿ ಹುಷಾರಿಲ್ದಾಗ ಯಾರಾದರೂ ಹೇಳ್ಯಾರಂದ್ರೆ ಅದನ್ನೇ ಕೇಳಂಗಾಗುತ್ತೆ. ಚೆನ್ನಾಗಿದ್ದಾಗ ಏನು ಹೇಳಿದ್ರು ಕೇಳಲ್ಲ, ಚೆನ್ನಾಗಿಲ್ದಾಗ ಯಾರು ಏನು ಹೇಳಿದ್ರು ಅದನ್ನು ಮಾಡೋಣ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗುತ್ತೆ. ಎಲ್ಗೂ ಹೋಗೋದಾರೆ ಇವರೆಲ್ಲನ ನಿಮ್ಮಯ್ಯಮ್ಮ ಅಳಿಸ್ಬಂದು ಎಲ್ಲ ಯಾರು ಕಾಣ್ತಾ ಇಲ್ಲ. ಈಗಳಮ್ಮ ಇಲ್ಲೆಲ್ಲ ಹೋಗಿ ಅವರಲ್ಲೆಲ್ಲ ಹೋಗ್ಬತ್ತೀವಿ ಅಂತ ಓದಾರಿಂದ ಬಂದಿಲ್ಲಮ್ಮ ಅವರು. ಓದಾರಿಂದ ಬಂದಿಲ್ಲ. ಇನ್ನು ನೋಡಿ ನಮ್ಮಯ್ಯ ಮೇನಿಲ್ ಬೋಲ್ಸ್ ಅಂತ ಓಸ್ಪಡ್ತಾಳೆ ನಮ್ಮ ಮಣಿ. ನೆಡ್ದಾಡೋದು ಓಡಾಡೋದು ದೀಕಾಡೋದು ಎಲ್ಲ ಕಂಡುಬಿಟ್ರೆ ಬೋಲ್ಸ್ ಅಂತ ಓಸ್ಪಡ್ತಾಳೆ ನಮ್ಮಯ್ಯಮ್ಮ. ಹೇಳಿ ನನಗೆ ನೋಡಿದ್ರೆ ಖುಷಿ ಆಗ್ತೈತೆ ಹೆಂಗಿದ್ದವಳು ಮಾಲಮ್ಮ. ಸುಮ್ಮನೆ ನೋಡಾಳು ಅಷ್ಟೇ, ಅರ್ಥ ಮಾಡ್ಕೊಂಬಾಳು ನೋಡಾಳು. ನೋಡ್ಬೋಡ್ದೆ ಯಾಕೆ ಹೆಸರು ಎಲ್ಲ ಬರ್ತೈತಿ. ಎಲ್ಲ ಕಲ್ತ್ಕೊಂಡವಳೆ ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ಮಾತೊಂದು ಗೊತ್ತಿರಲಿಲ್ಲ ನೋಡು. ದೇವರು ಅದೇನಿರ್ಬೋದು ಇಷ್ಟು ದಿವಸ ತಡೆ ಹಿಡ್ದು ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ ದೇವರು ಅದು ನೋಡು. ಅದು ದೇವರು ಏನು ಪರೀಕ್ಷೆ ಮಾಡ್ತಾನೆ ಅಂತ. ದೇವ್ರ ಇದ್ದಾನೆ ಇರೋದು ಸತ್ಯ, ಸುಳ್ಳಲ್ಲ. ದೇವ್ರು ಇರೋದು ನಿಜ, ಸುಳ್ಳಲ್ಲ. ಅಕ್ಕ ನನಗೇನೋ ನಮ್ಮ ಅಕ್ಕನ ಮ್ಯಾಗ್ಲೊಂದು ನಂಬಿಕೆ. ಇವಾಗ ನನಗೆ ದೇವ್ರು ಇದ್ದಾನೆ, ನಾನು ಅಷ್ಟೊಂದು ನಂಬ್ತಿರ್ಲಿಲ್ಲ. ಇವಾಗ ದೇವ್ರು ಇದ್ದಾನೆ ಅಂತ ನಂಬ್ತೀನಿ. ನಾನು ಎಷ್ಟೆಲ್ಲ ಏನೆಲ್ಲ ಇದು ಮಾಡ್ತಿದ್ದೆ, ಎಷ್ಟೆಲ್ಲ ಇದು ಮಾಡಿದ್ವಿ. ಎಂತೆಂಥ ಫಾರಿನಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಂದ್ರೂ ಸ್ವಲ್ಪನೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಅಕ್ಕ. ಕೈಕಾಲು ಮೂಮೆಂಟ್ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಏನಿಲ್ಲ. ಮಾಮೂಲಿ ಹೆಂಗಿದ್ಲು ಹಂಗೆ ಇದ್ಲು. ಎಷ್ಟೊಂದೆಲ್ಲ ಅಮೌಂಟ್ ಖರ್ಚು ಮಾಡಿದ್ವಿ. ಆದರೆ ಇವಾಗ ನೋಡು ಎಷ್ಟು ಅನುಕೂಲ ಆಯಿತು ನಮಗೆ. ದೇವಸ್ಥಾನಕ್ಕೆ ಹೋಗಿ ದೇವ್ರು ಇದ್ದಾನಕ್ಕ, ದೇವ್ರು ಇದ್ದಾನೆ ಬಿಡು, ಕೈ ಹಿಡ್ದೆ ಹಿಡಿತಾನೆ. ಒಂದಲ್ಲ ಒಂದಿನ ಚೆನ್ನಾಗಿ ಮಾಡೇ ಮಾಡ್ತಾನೆ. ದೇವ್ರು ಇದ್ದಾನೆ, ದೇವ್ರು ಇರೋದು ಸತ್ಯ. ಅದು ಎಲ್ಲ ಇಷ್ಟು ದಿವಸ ತಡೆ ಹಿಡಿದು ದೇವ್ರಮ್ಮನ ಇವಾಗ ನೀನು ಚೆನ್ನಾಗಾಗುವಂತ ಯಾಕೆ ಮಾಡ್ತಾ ಇದ್ದಾನೆ. ನಾವು ಮಾಡಿರೋ ಪಾಪ ಕರ್ಮ ಏನಿದ್ರು ಅದೆಲ್ಲ ಅರಿಬೇಕಲ್ಲ. ನಾವು ಮಾಡಿರೋದೆಲ್ಲನ ಅದೆಲ್ಲ ಇದಾಗಿ ಆಮೇಲೆ ಕೊನೆಗೆ ದೇವ್ರು ನಮಗೆ ಒಂದು ಒಳ್ಳೇದು ಮಾಡ್ತಾನೆ ಎಂಬುದಕ್ಕೆ ಇದೇ ಸತ್ಯ. ಕಷ್ಟ ಕೊಡ್ತಾನಕ್ಕ. ಇವಾಗ ಕೈ ಹಿಡ್ದವನು ದೇವ್ರು ನಮಗೆ. ಕಷ್ಟ ಕೊಟ್ಟ ನಮ್ಮ ಅಕ್ಕನಿಗೆ, ಈಗ ಕೈ ಹಿಡ್ದವನೆ. ಒಳ್ಳೆ ಸುಖ ಕೊಟ್ಟು ಕೈ ಬಿಡೋದ್ಕಿನ್ನ ಕಷ್ಟ ಕೊಟ್ಟು ನಮಗೆ ಒಳ್ಳೇದು. ಕಷ್ಟ ಬಂದು ಸುಖ ಬರಬೇಕಕ್ಕ. ಸುಖ ಬಂದು ಕಷ್ಟ ಬರಬಾರ್ದು ಯಾವತ್ತೂ. ನೋಡೋದ್ರಲ್ಲ ವೀಕ್ಷಕರೇ, ನಿಜ ದೇವ್ರಿರೋ ಸತ್ಯ ಇದು. ನಿಜವಾಗಿ ನಿಜ ಜೀವನದಲ್ಲೂ ಒಬ್ಬರು ಜೀವನದಲ್ಲಿ ನಡೆದಿರೋ ಅಂಥ ಘಟನೆ. ಈ ಥರ ಭಾಳ ದಿವಸದಿಂದ ಬೆಡ್ ಮೇಲೆ ಇದ್ದು ಹುಷಾರಿಲ್ದಲೇ ಹುಟ್ಟಾಗಿಂದ ಈ ರೀತಿ ಇದ್ದು ಇತ್ತೀಚೆಗೆ ಚೆನ್ನಾಗಿ ಆಗಿರೋ ಅಂಥದ್ದನ್ನು ಅದು ದೈವಶಕ್ತಿ, ದೇವ್ರ ಶಕ್ತಿಯಿಂದನ ಸಾಧ್ಯ. ಇಂಥದ್ದು ಪವಾಡಗಳು ನಡೆದಿರುತ್ತೆ. ಇದೆಲ್ಲನ ನಿಜವಾಗಿ ನಿಜ ಜೀವನದಲ್ಲಿ ನಾವು ಕಾಣಬಹುದು. ದೇವರಿರೋದಂತೂ ನಿಜ ಸತ್ಯ ಅಂತ ಹೇಳಿ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.